ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಕನ್ನಡ ಸಾಂಗ್ ಸ್ಟೇಟಸ್ ವಿಡಿಯೋವನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿದ ನಂತರ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಓಕೆ, ಈಗ ಡೆಮೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಅವಳು ಕಷ್ಟನೇ ಬರಬಾರ್ದು. ಓಕೆ ಸ್ನೇಹಿತರೆ, ಡೆಮೋ ವಿಡಿಯೋನ ನೋಡಿದ್ರಲ್ಲ. ಈ ಒಂದು ಕಂಪ್ಲೀಟ್ ಆಗಿರುವ ಒಂದು ಡೆಮೋ ವಿಡಿಯೋ ಬೇಕಂದರೆ ನನ್ನ ಒಂದು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡನ್ನು ಮಾಡಿರ್ತೀನಿ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಓಪನ್ನ ಮಾಡ್ಕೋಬೇಕಾಗುತ್ತೆ. ಓಪನ್ನ ಮಾಡ್ಕೊಂಡ ನಂತರ ಸೈಡಲ್ಲಿ ಪ್ರೊಜೆಕ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ನಿಮಗೆ ಬೀಟ್ ಮಾರ್ಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಇಂಪೋರ್ಟನ್ನು ಮಾಡ್ಕೊಳ್ಳಿ. ಇಂಪೋರ್ಟನ್ನು ಮಾಡ್ಕೊಂಡ ನಂತರ ಈಗ ಅದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಈ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದೊಂದು 15 ನಿಮಿಷ ಸಾಂಗ್ ಆಗಿರುತ್ತೆ. ಇದರಲ್ಲಿ ಬರೀ ಫೋಟೋನ ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲೇ ಒಂದು ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಒಂದು ಫೋಟೋನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟನ್ನು ಮಾಡಿಕೊಂಡು ಓಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ಫೋಟೋ ಬಂದು ಆ್ಯಡ್ ಆಗುತ್ತೆ. ಈಗ ಫೋಟೋ ಕರೆಕ್ಟಾಗಿ ಅಡ್ಜಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಅದರ ಒಂದು ಸೈಜು ಕಡಿಮೆನ ಮಾಡ್ಕೋತಾ ಇದ್ದೀನಿ. ಈಗ ಸೈಜ್ ಕಡಿಮೆನ ಮಾಡಿಕೊಂಡು ಅದನ್ನು ಕೆಳಗಡೆ ಹಾಕೋತಾ ಇದ್ದೀನಿ. ಓಕೆ, ಇಷ್ಟನ್ನು ಮಾಡಿದ ನಂತರ ಬ್ಯಾಕೆ ಬನ್ನಿ. ಬ್ಯಾಕೆ ಬಂದು ಸೆಕೆಂಡ್ ಒಂದು ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡು ಈ ಒಂದು ಫೋಟೋ ಕೂಡ ನೀವು ಚೇಂಜನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನಾನೀಗ ಈ ಫೋಟೋವನ್ನು ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟನ್ನು ಮಾಡಿಕೊಂಡು ಓಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಟ್ಟು ಫೋಟೋನ ಸ್ವಲ್ಪ ಕೆಳಗಡೆ ಹಾಕೋಬೇಕಾಗುತ್ತೆ. ಫೇಸನ್ನ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಇಷ್ಟಾದ ನಂತರ ಥರ್ಡ್ ಒಂದು ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಈ ಒಂದು ಫೋಟೋ ಕೂಡ ಚೇಂಜನ್ನು ಮಾಡ್ಕೊಳ್ಳಿ. ಈಗ ನಾನು ಈ ಒಂದು ಫೋಟೋನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟನ್ನು ಮಾಡಿಕೊಂಡು ಓಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಟ್ಟ ನಂತರ ಈ ಒಂದು ಫೋಟೋ ಕೂಡ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ. ಓಕೆ, ಇಷ್ಟನ್ನು ಇಟ್ಕೊಂಡ ನಂತರ ಫೋರ್ತ್ ಒಂದು ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಈ ಒಂದು ಫೋಟೋ ಕೂಡ ಚೇಂಜನ್ನು ಮಾಡ್ಕೊಳ್ಳಿ. ಈ ಒಂದು ಫೋಟೋನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟನ್ನು ಮಾಡಿಕೊಂಡು ಓಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಅಂತ ಕೊಟ್ಟ ನಂತರ ಫೋಟೋ ಬಂದು ಇಲ್ಲಿ ಆ್ಯಡ್ ಆಗುತ್ತೆ. ಈಗ ನಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಈಗ ಇದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಂದರೆ, ಇಲ್ಲಿ ಸೈಡಲ್ಲಿ ಒಂದು ರೈಟ್ ಆರೋ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ನಿಮಗೆ ಒಂದು ಯಾವ ಒಂದು ರೆಸಲ್ಯೂಷನಲ್ಲಿ ವಿಡಿಯೋ ಬೇಕೋ ಆ ಒಂದು ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಅಂತ ಕೇಳುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ಕನ್ನು ಮಾಡಿದ್ರೆ ವಿಡಿಯೋ ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Yeah.